ಒಂದು ಕಡೆಯಲ್ಲಿ ಕಾಂಗ್ರೆಸ್ ನಾಯಕರು ನಡೆಸ್ತಾ ಇರತಕ್ಕಂತಹ ಪ್ರಯತ್ನ ಮುಂದುವರೆದಿದೆ. ಬಿಜೆಪಿ ನಾಯಕರ ವಿರುದ್ಧ ಈಗ ಉಮೇಶ್ ಜಾಧವ್ ತಿರುಗಿ ಬಿದ್ದಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. 20 ಜನ ಶಾಸಕರು ಇದ್ದಾರೆ ಅಂದಿದ್ರಿ, ಆದ್ರೆ 5 ಜನ ಮಾತ್ರ ಇದ್ದಾರೆ. ಬಿಜೆಪಿ ನಾಯಕತ್ವದ ವಿರುದ್ಧ ಉಮೇಶ್ ಜಾಧವ್ ಅವರು ಕೆಂಡಾಮಂಡಲರಾಗಿದ್ದಾರೆ. ಹೀಗಾಗಿ ಉಮೇಶ್ ಜಾಧವ್ ಅವರ ಮನವೊಲಿಕೆಗೆ ಬಿಜೆಪಿ ನಾಯಕರು ತೀವ್ರ ಕಸರತ್ತನ್ನು ಮುಂದುವರೆಸಿದ್ದಾರೆ. ಉಳಿದ ಶಾಸಕರಿಗೆ ಬೇರೆ ಕಡೆ ವ್ಯವಸ್ಥೆ ಮಾಡಲಾಗಿದೆ ಅನ್ನುವಂತಹ ಮಾಹಿತಿಯನ್ನು ಹೇಳ್ತಾ ಇದ್ರು ಕೂಡ ಅದನ್ನು ನಂಬೋದಕ್ಕೆ ಉಮೇಶ್ ಜಾಧವ್ ಅವರು ರೆಡಿ ಇಲ್ಲ ಅಂತೆ. ಇದು ದೆಹಲಿಯಲ್ಲಿ ನಡೀತಾ ಇರುವಂತಹ ಬೆಳವಣಿಗೆ. ಹೀಗಾಗಿ ಅಸಮಾಧಾನಗೊಂಡಿರ್ತಕ್ಕಂತಹ ಜಾಧವ್ ಅವರನ್ನ ಸಮಾಧಾನ ಪಡಿಸುವಂತಹ ಕೆಲಸವನ್ನ ಬಿಜೆಪಿಯ ನಾಯಕರು ಏನು ಇವರು ಉಸ್ತುವಾರಿಯನ್ನ ನೋಡ್ಕೊಳ್ತಾ ಇದ್ದಾರೆ, ಅವರು ಮಾಡ್ತಾ ಇದ್ದಾರೆ. ಕೆಲವು ದಿನಗಳ ನಂತರ ಎಲ್ಲರನ್ನ ಒಟ್ಟಿಗೆ ಸೇರಿಸ್ತೀವಿ, ಈಗ ಎಲ್ಲರೂ ಕೂಡ ಸಪ್ರೇಟ್ ಆಗಿದ್ದಾರೆ, ಮುಂದಿನ ಬೆಳವಣಿಗೆಗಳ ಬಗ್ಗೆ ಎಲ್ಲರಿಗೂ ಕೂಡ ಮಾಹಿತಿಯನ್ನು ನೀಡ್ತೀವಿ, ಎಲ್ಲ ಮಾತನ್ನು ಕೂಡ ಹೇಳ್ತಾ ಇದ್ದಾರಂತೆ ಉಮೇಶ್ ಜಾಧವ್ ಅವರಿಗೆ. ಆದ್ರೆ ಉಮೇಶ್ ಜಾಧವ್ ಅವರು ಒಂದಷ್ಟು ಪ್ರಶ್ನೆಗಳನ್ನ ಏನು ಬಿಜೆಪಿ ನಾಯಕರಿದ್ದಾರೆ, ಈಗ ಆಲ್ರೆಡಿ ನಾವು 15 ಜನ ಇದ್ದೀವಿ, 10 ಜನ ಇದ್ದೀವಿ, 15 ಜನ ಇದ್ದೀವಿ, 20 ಜನ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ನೀವು. ಆದ್ರೆ ಎಲ್ಲಿದ್ದಾರೆ ಅವರೆಲ್ಲ? ಆ ಶಾಸಕರು ಎಲ್ಲಿದ್ದಾರೆ? ನನ್ನನ್ನು ಯಾಕೆ ಇಲ್ಲಿ ಕರೆಸ್ಕೊಂಡ್ರಿ? ಈ ಮಾತುಗಳನ್ನ ಉಮೇಶ್ ಜಾಧವ್ ಅವರು ಮುಂಬೈಯಲ್ಲಿರ್ತಕ್ಕಂತಹ ನಾಯಕರನ್ನ ಪ್ರಶ್ನಿಸಿದ್ದಾರೆ. ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಈ ಇಡೀ ಆಪರೇಷನ್ನಲ್ಲಿ ಮುಂಬೈನಲ್ಲಿ ಕುಳಿತುಕೊಂಡು ಈ ಶಾಸಕರನ್ನ ಜೊತೆಗೆ ಸೇರಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈಗ ಅವರನ್ನೇ ಪ್ರಶ್ನಿಸೋದಕ್ಕೆ ಶುರು ಮಾಡಿದ್ದಾರೆ. ಎಲ್ಲಿದ್ದಾರೆ ಅವರು ಅನ್ನುವಂಥದ್ದನ್ನ ಕೇಳ್ತಾ ಇದ್ದಾರಂತೆ. ಹೀಗಾಗಿ ಅವರನ್ನ ಸಮಾಧಾನ ಪಡಿಸುವಂಥದ್ದು ಕೂಡ ಒಂದು ಚಾಲೆಂಜ್ ಆಗಿದೆ. ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಮೋದ್ ಈಗ ನಮ್ಮ ಜೊತೆಗೆ ಮುಂಬೈನಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಮೋದ್, ಏನಿದು ಉಮೇಶ್ ಜಾಧವ್ ಅವರು ಅವ್ರಿಗೆ ಗೊತ್ತಿರಲಿಲ್ವಂತ ಇಷ್ಟೇ ಜನದ ಶಾಸಕರು ಇರುವಂತಹದ್ದು ಅನ್ನೋದ್ರ ಬಗ್ಗೆ ಮಾಹಿತಿ ಇರಲಿಲ್ವಂತ, ಏನ್ ನಡೀತಿದೆ ಅಂತ, ಯಾವ ರೀತಿಯಾಗಿ ಅವರೀಗ ಮನವೊಲಿಕೆ ಆಗಿದೆಯಾ, ಏನು ಕತೆ? ಹರಿಪ್ರಸಾದ್, ಎಲ್ಲವೂ ಕೂಡ ಲೆಕ್ಕಾಚಾರದ ಮೇಲೆ ಅಂದ್ರೆ ಸಂಖ್ಯಾಬಲದ ಮೇಲೆ ಈಗ ಬಿಜೆಪಿ ಆಟ ಆಡ್ತಾ ಇದೆ. ಕೆಲವರನ್ನ ಈಗಾಗಲೇ ಒಂದ್ ಕಡೆ ಇಟ್ಟಿದ್ದಾರೆ, ಮತ್ತೆ ಕೆಲವರನ್ನ ಇನ್ನೇನು ಪ್ರತ್ಯೇಕ ಹೋಟೆಲ್ನಲ್ಲಿ ಇಡ್ಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಆದ್ರೆ ಇರುವಂತ ಪ್ರಶ್ನೆ ಅಂದ್ರೆ ಅನೇಕ ಕಾಂಗ್ರೆಸ್ನ ಶಾಸಕರು ಯಾರಿದ್ದಾರೆ ಅವ್ರಿಗೆಲ್ಲರೂ ಕೂಡ ಸಂಪೂರ್ಣವಾದಂಥ ವಿಶ್ವಾಸ ಇನ್ನೂ ಕೂಡ ಬಂದಿಲ್ಲ. ಯಾಕಂದ್ರೆ ಈಗ ಸಂಖ್ಯಾಬಲವನ್ನ ತೋರಿಸಿದ್ರೆ ಅಂದ್ರೆ ಸಂಖ್ಯೆ ಇದೆ ನಮ್ಮ ಬಳಿ ಅಂತ ಹೇಳಿದ್ರೆ ಆವಾಗ ಶಾಸಕರು ಸಹಜವಾಗಿಯೇ ಇವ್ರ ಜೊತೆ ಅಂದ್ರೆ ಬಿಜೆಪಿ ಶಾಸಕರ ಜೊತೆ ಅಥವಾ ಬಿಜೆಪಿ ನಾಯಕತ್ವದ ಜೊತೆ ಸಹಕರಿಸೋದಕ್ಕೆ ಅವರು ಕೂಡ ಸಿದ್ಧರಾಗಿರ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆಗೆ ಸಣ್ಣ ಅನುಮಾನ ಕೂಡ ಬಂದಿದೆ. ಹಿಂದೆ ಕೂಡ ಇದೇ ರೀತಿ ಆಗಿತ್ತು ಹರಿಪ್ರಸಾದ್. ಹಿಂದೆ BC ಪಾಟೀಲ್ ಸೇರಿದಂತೆ ಬೇರೆ ಬೇರೆ ನಾಯಕರು, ಬೇರೆ ಬೇರೆ ಶಾಸಕರು ಯಾರಿದ್ರು ಅವರು ಕೂಡ ಇನ್ನೇನು ಮುಂಬೈಗೆ ಮತ್ತೆ ಪುಣೆಗೆ ಹೋಗೋದಕ್ಕೆ ಬಹುತೇಕ ಸಿದ್ಧರಾಗ್ಬಿಟ್ಟಿದ್ರು. ಬಹುತೇಕರು ಪುಣೆಗೆ ಹೋಗಿದ್ರು ಕೂಡ, ಆದ್ರೆ ಅಲ್ಲಿಂದ ವಾಪಸ್ ಬರಲಾಯಿತು. ಕಾರಣ ಸಂಖ್ಯೆ ಇರಲಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಅವರು ವಾಪಸ್ ಬಂದಿದ್ದಾರೆ. ಈಗಲೂ ಕೂಡ ಹೋಟೆಲ್ನಲ್ಲಿ ಮತ್ತೆ ಇದೇ ರೀತಿಯಾದಂಥ ವಾತಾವರಣ ಸೃಷ್ಟಿಯಾಗಿದೆ. ಪ್ರಮುಖವಾಗಿ ಉಮೇಶ್ ಜಾಧವ್ ಅವರು ಬಿಜೆಪಿ ನಾಯಕರನ್ನ ಪ್ರಶ್ನೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. 20 ಶಾಸಕರು ನಮ್ಮ ಬಳಿ ಇದ್ದಾರೆ ಅಂತ ಮಾತನ್ನ ಹೇಳಿದ್ರಿ, ಆದ್ರೆ ಈಗ ಎಲ್ಲಿದ್ದಾರೆ, ಯಾರ ಬಳಿ ಇದ್ದಾರೆ, ಇದೆಲ್ಲವನ್ನೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆದ್ರೆ ಯಾರು ಕೂಡ ಪ್ರಮುಖವಾಗಿ ಬಿಜೆಪಿಯ ಯಾವೊಬ್ಬ ನಾಯಕರು ಕೂಡ ಯಾವುದೇ ಮಾತುಗಳನ್ನ ಹೇಳ್ತಾ ಇಲ್ಲ. ಯಾಕಂದ್ರೆ ಯಾರಿಗೂ ಮಾಹಿತಿ ರವಾನೆ ಆಗಬಾರ್ದು ಅಥವಾ ಮಾಹಿತಿ ಸೋರಿಕೆ ಆಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಯಾವುದೇ ಶಾಸಕರಿಗಾಗಲಿ ಅಥವಾ ಇನ್ನಿತರ ನಾಯಕರಿಗಾಗಲಿ ಯಾರ್ಯಾರು ನಮ್ಮ ಸಂಪರ್ಕದಲ್ಲಿದ್ದಾರೆ, ಜೊತೆಗೆ ಎಲ್ಲಿದ್ದಾರೆ ಅನ್ನುವಂಥ ಮಾಹಿತಿನ ಯಾರಿಗೂ ಕೂಡ ಕೊಟ್ಟಿಲ್ಲ. ಕೆಲವು ನಾಯಕರು ಮಾತ್ರ ಈ ಒಂದು ಆಪರೇಷನ್ಸ್ ಅನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಪ್ರಕ್ರಿಯೆ ಇನ್ನೂ ನಡೀತಾ ಇರುವಂಥ ನಿಟ್ಟಿನಲ್ಲಿ ಉಮೇಶ್ ಜಾಧವ್ ಅವರು ಕೂಡ ಯಾವುದೇ ರೀತಿಯಂತ ಹೆಚ್ಚಿನ ಮಾಹಿತಿಯನ್ನು ನೀಡಲಾಗಿಲ್ಲ. ಹೀಗಾಗಿ ಉಮೇಶ್ ಜಾಧವ್ ಸಹಜವಾಗಿ ಸಿಟ್ಟಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಕೇಳಿಬಂತು. ಇದ್ರ ಜೊತೆಗೆ ಉಮೇಶ್ ಜಾಧವ್ ಅವರಿಗೆ ಮುಖ್ಯಮಂತ್ರಿಗಳೇ ಕರೆ ಮಾಡಿಬಿಟ್ಟಿದ್ರು ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇತ್ತು. ಆದ್ರೆ ಮುಖ್ಯಮಂತ್ರಿಗಳು ಅವರಿಗೆ ಕರೆ ಮಾಡಿಲ್ಲ ಅನ್ನುವಂಥ ಮಾಹಿತಿ ಸ್ಪಷ್ಟವಾಗಿದೆ. ಯಾಕಂದ್ರೆ ಅವ್ರ ಬಳಿ ಯಾವುದೇ ದೂರವಾಣಿ ನೇರವಾಗಿ ಲಭ್ಯವಿಲ್ಲ. ಕರೆ ಇದ್ರೂ ಕೂಡ ಅವ್ರ ಸಹಾಯಕರಾಗಲಿ ಅಥವಾ ಇನ್ನಿತರು ಅವರ ಮೊಬೈಲಿಂದ ಜಾಧವ್ ಅವರು ದೂರವಾಣಿ ಕರೆಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಸದ್ಯಕ್ಕಿಂತನೂ ಅವ್ರಿಗಿರುವಂತ ಬೇಸರ ಅಥವಾ ಅವ್ರಿಗಿರುವಂತ ಸಿಟ್ಟು ಅಂದ್ರೆ ಎಲ್ಲಾದ್ರೂ ಅಸಮಾಧಾನ ಆಗೋಗ್ಬಿಟ್ರೆ ಅಥವಾ ಯಾರು ಬರ್ದೇ ಇದ್ರೆ ಅಥವಾ ಆಪರೇಷನ್ ವಿಫಲವಾದ್ರೆ ಅವಾಗ ಕ್ಷೇತ್ರದ ಜನಕ್ಕೆ ಮುಖ ತೋರಿಸೋದು ಕೂಡ ಕಷ್ಟವಾಗುತ್ತೆ. ಈ ಹಿನ್ನೆಲೆಯಲ್ಲಿ ಕೆಲವರಿಗೆ ಆತಂಕ ಖಂಡಿತವಾಗ್ಲೂ ಇದೆ. ಏನ್ ಮಾಡ್ಬೇಕು ಅಂತ ಅವ್ರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಆದ್ರೆ ಬಿಜೆಪಿ ನಾಯಕರು ಮಾತ್ರ ಅವರನ್ನ ಕನ್ವಿನ್ಸ್ ಮಾಡೋದಕ್ಕೆ ಈಗಾಗಲೇ ಮುಂದಾಗ್ತಾ ಇದ್ದಾರೆ. ಎಲ್ಲರೂ ಕೂಡ ಆತಂಕ ಪಡುವಂತ ಅಗತ್ಯತೆ ಯಾವುದೇ ಇಲ್ಲ. ಎಲ್ಲಾ ನಂಬರ್ಸ್ಗಳು ನಮ್ಮ ಬಳಿ ಇದೆ. 2 ದಿನಗಳ ಬಳಿಕ ಅಂದ್ರೆ 18ನೇ ತಾರೀಕಿನ ಬಳಿಕ ನಾವು ಈ ಬಗ್ಗೆ ಒಂದು ಸ್ಪಷ್ಟವಾದಂತಹ ಚಿತ್ರಣವನ್ನ ನಿಮಗೆ ನೀಡ್ತೀವಿ ಅನ್ನುವಂತ ಮಾತನ್ನ ಈಗ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಹರಿ, ಓಕೆ, ಧನ್ಯವಾದ ಪ್ರಮೋದ್ ತಮ್ಮೆಲ್ಲ ಮಾಹಿತಿಗೆ. ಹೀಗೆ ಉಮೇಶ್ ಜಾಧವ್ ಅವರು ಮುಂಬೈ ತಲುಪಿದ್ದಾರೆ, ಆದ್ರೆ ಮುಂಬೈನಲ್ಲಿ ಏನ್ ಮಾಡೋದು ಅನ್ನೋದು ಗೊತ್ತಾಗ್ತಾ ಇಲ್ಲ.